ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಚಿತಾರಾಮ್ ಇವರ ರಿಯಲ್ ಲೈಫ್ ಸ್ಟೋರಿ. ಪುನೀತ್ ಫ್ಯಾನ್ಸ್ಗೆ ಇವರ ಮೇಲೆ ಯಾಕಿಷ್ಟು ಕೋಪ? ಇಂದು ನಾವು ಮಾತನಾಡೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನಪ್ರಿಯ ನಟಿಯಾದಂತಹ ರಚಿತಾರಾಮ್ ಡಿಂಪಲ್ ಕ್ವೀನ್ ಎಂದೇ ಖ್ಯಾತಿಯನ್ನು ಹೊಂದಿರೋ ಈ ರಚಿತಾ ಅವರ ರಿಯಲ್ ಲೈಫ್ ಸ್ಟೋರಿ ಬಗ್ಗೆ, ಇನ್ನು ಇವರ ಪ್ರಾರಂಭದ ಜೀವನ, ಇವರು ಬೆಳೆದು ಬಂದಿದ್ದು ಹೇಗೆ, ಇನ್ನು IAS ಹಾಗೂ IPS ಆಫೀಸರ್ ಆಗಬೇಕು ಎಂದು ಗುರಿಯನ್ನು ಹೊಂದಿದ್ದವರು, ಇನ್ನು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ, ಇನ್ನು ಇವರ ಜೀವನದ ಅಮೂಲ್ಯ ಕ್ಷಣವಾದಂತಹ ಮದುವೆ ಜೀವನದ ಬಗ್ಗೆ ಹೇಳೋದೇನು, ಇವರ ಜೀವನದಲ್ಲಿ ನಡೆದಂತಹ ಕೆಲವು ವಿವಾದಗಳು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಸ್ನೇಹಿತರೆ, ಯಾರು ಕೂಡ ಈ ವಿಡಿಯೋವನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಮ್ಮ ಚಾನಲ್ಗೆ ಹೊಸಬರು ಭೇಟಿಯನ್ನು ನೀಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋ ಕೆಳಗೆ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ರಚಿತಾರಾಮ್ ಅವರ ಮೊದಲ ಹೆಸರು ಬಿಂದ್ಯಾರಾಮ್. ಇವರು ಹುಟ್ಟಿದ್ದು ಬೆಂಗಳೂರು ನಗರದಲ್ಲಿ 1992 ಅಕ್ಟೋಬರ್ 3 ಜನನ. ಇನ್ನು ಚಿಕ್ಕ ವಯಸ್ಸಿನಿಂದಲೇ ಡ್ಯಾನ್ಸ್ ಮೇಲೆ ಹೆಚ್ಚಿನ ಆಸಕ್ತಿ. ಇದಕ್ಕೆ ಕಾರಣ ರಚಿತಾರಾಮ್ ಅವರ ತಂದೆ KS ರಾಮ್ ಪ್ರಸಿದ್ಧ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ರು. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಎರಡನೆಯವರಾಗಿ ಹುಟ್ಟಿದವರೇ ಬಿಂದ್ಯಾರಾಮ್, ಅಂದರೆ ರಚಿತಾ. ಇವರಿಗೆ ನಿತ್ಯಾರಾಮ್ ಎಂಬ ಅಕ್ಕ ಕೂಡ ಇದ್ದಾರೆ. ಇವರದ್ದು ಒಕ್ಕಲಿಗ ಸಮುದಾಯ. ಇನ್ನು ಸ್ನೇಹಿತರೆ, ಏನು ತಿಳಿಯದ ವಯಸ್ಸಿನಲ್ಲಿ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದೊಂದು ಗುರಿಯನ್ನ ಹೊಂದೋದು ಇದು ಸಾಮಾನ್ಯ. ಅದೇ ರೀತಿಯಲ್ಲಿ ರಚಿತಾರಾಮ್ ಕೂಡ ಚಿಕ್ಕ ವಯಸ್ಸಿನಲ್ಲಿ IAS ಹಾಗೂ IPS ಗುರಿಯನ್ನ ಹೊಂದಿದ್ದ ರಚಿತಾರಾಮ್ ಓದಿದ್ದು ಎಷ್ಟು ಗೊತ್ತಾ? ತಮ್ಮ ಸಂಪೂರ್ಣ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಲ್ಲೇ ಮುಗಿಸಿ, ರಚಿತಾರಾಮ್ ಓದಿದ್ದು BA ಡಿಗ್ರಿಯನ್ನು ಮುಗಿಸಿ ನಂತರ ಲಾ ಮಾಡಬೇಕು, IAS ಹಾಗೂ IPS ಆಫೀಸರ್ ಆಗಬೇಕು ಅಂದುಕೊಂಡಿದ್ದ ಬಿಂದ್ಯಾರಾಮ್ ನಂತರ ಅವರ ಜೀವನದಲ್ಲಿ ಆಗಿದ್ದೇ ಬೇರೆ. ಇನ್ನು ಕೆಲವೊಂದು ಸಲ ನಾವು ಅಂದುಕೊಳ್ಳೋದು ಒಂದು, ಇನ್ನು ನಮ್ಮ ಜೀವನದಲ್ಲಿ ನಡೆಯೋದೇ ಒಂದು. ಇನ್ನು ಕೆಲವು ಸಲ ನಾವು ಅಂದುಕೊಂಡ ಮಟ್ಟಕ್ಕಿಂತ ದೊಡ್ಡ ಯಶಸ್ಸು ಸಿಗುತ್ತೆ. ಅದೇ ರೀತಿ ರಚಿತಾರಾಮ್ ಜೀವನದಲ್ಲಿ ನಡೆದಿದ್ದೇ ನೋಡಿ ದೊಡ್ಡ ಬೆಳವಣಿಗೆ. ಆ ಒಂದು ಡಿಂಪಲ್ ಕ್ವೀನ್ ಫೋಟೋ, ಅದು ರಚಿತಾರಾಮ್ ಜೀವನವನ್ನೇ ಬದಲಾಯಿಸಿತು. ಇನ್ನು ಸುಮಾರು 2011ರಲ್ಲಿ ಆಗ ತಾನೇ ಧಾರಾವಾಹಿ ಕ್ಷೇತ್ರದಲ್ಲಿ ಇದ್ದಂತಹ ರಚಿತಾರಾಮ್ ಅಕ್ಕ ನಿತ್ಯಾರಾಮ್ ಕನ್ನಡದ ಕೆಲವೊಂದು ಧಾರಾವಾಹಿಯಲ್ಲಿ ಒಂದು ಮಟ್ಟಕ್ಕೆ ಹೆಸರನ್ನ ಮಾಡಿದ್ರು. ಇನ್ನು ಇದೇ ಸಮಯದಲ್ಲಿ ಆಗ ತಾನೇ ಪ್ರಸಾರವಾಗುತ್ತಿದ್ದಂತಹ ಅರಸಿ ಸೀರಿಯಲ್ ಕೆಲವೊಂದು ಪಾತ್ರಕ್ಕೆ ಹೊಸ ನಟಿಯರು ಬೇಕಾಗಿದ್ದಾರೆ. ಈ ಸಮಯದಲ್ಲಿ ಅರಸಿ ಸೀರಿಯಲ್ನ ಕೋಆರ್ಡಿನೇಟರ್ ಮಾಡಿದಂತಹ ದೊಡ್ಡ ತಪ್ಪೆಂದರೆ ಅದು ರಚಿತಾರಾಮ್ ಜೀವನದಲ್ಲಿ ದೊಡ್ಡ ತಿರುವನ್ನ ಪಡೆದುಕೊಂಡಿತು. ಅದು ನಿತ್ಯಾರಾಮ್ ಫೋಟೋ ಬದಲು ರಚಿತಾರಾಮ್ ಫೋಟೋವನ್ನ. ಇದನ್ನ ನೋಡಿದ ನಿರ್ದೇಶಕರು ಓಕೆ ಅಂದ್ರು. ಅಂದರೆ ಬಿಂದ್ಯಾರಾಮ್ ನನಗೆ ಅಷ್ಟೊಂದು ಆಕ್ಟಿಂಗ್ ಬರಲ್ಲ, ಆದರೂ ಕೂಡ ಡೈರೆಕ್ಟರ್ ಕೇಳಲಿಲ್ಲ. ಬಿಂದ್ಯಾಗೆ 2 ಪಾತ್ರವನ್ನ ನೀಡಿ ಆಫರ್ ಕೊಟ್ಟರು. ಒಂದು ನಾಯಕಿ, ಮತ್ತೊಂದು ವಿಲನ್ ಪಾತ್ರ. ಇನ್ನು ನಾಯಕಿ ಪಾತ್ರ ಅಂದರೆ ಅದು ಸಾಮಾನ್ಯ, ಸಂಪೂರ್ಣ ಹೊಣೆ ನಾಯಕಿಯ ಮೇಲೆ ಇರುತ್ತೆ. ಇನ್ನು ಅಳುವ ಸೀನ್ಗಳೇ ಹೆಚ್ಚು, ಇದು ನನ್ನ ಕೈಯಲ್ಲಿ ಆಗಲ್ಲ ಎಂದು ವಿಲನ್ ಪಾತ್ರ ಆರಿಸಿಕೊಂಡಂತಹ ರಚಿತಾರಾಮ್ ಇನ್ನು 2011ರಲ್ಲಿ ಕಿರುತೆರೆಗೆ ಎಂಟ್ರಿ ಕೊಟ್ಟಂತಹ ಬಿಂದ್ಯಾರಾಮ್ ಆಗ ಕೇವಲ 19 ವರ್ಷ ಅಷ್ಟೇ. ಇನ್ನು ಈ ಧಾರಾವಾಹಿಯಲ್ಲಿ ನಟಿಸಿ ಇನ್ನು 1 ವರ್ಷ ಆಗಿರಲಿಲ್ಲ, ಆಗಲೇ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಆಫರ್. ಅದು 2012ರಲ್ಲಿ. ಇನ್ನು ಆಗ ತಾನೇ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಇವರಿಗೆ ಅವಕಾಶ ಕೊಟ್ಟವರು ಯಾರು ಗೊತ್ತಾ? ಅದು ನಟ ದರ್ಶನ್. ಅಭಿನಯದ ಬುಲ್ಬುಲ್ ಚಿತ್ರಕ್ಕೆ ಹೀರೋಯಿನ್ ಹುಡುಕಾಟ. ಮೊದಲಿಗೆ ರಮ್ಯಾ, ಅನುಷ್ಕಾ ಶೆಟ್ಟಿ, ತ್ರಿಷಾ, ಕಾಜಲ್ ಮುಂತಾದವರನ್ನ ಸಂಪರ್ಕ ಮಾಡಿದ್ರು. ಯಾರು ಕೂಡ ಸಂಪರ್ಕಕ್ಕೆ ಸಿಗಲಿಲ್ಲ. ಎಲ್ಲರಿಗೂ ಕೂಡ ಡೇಟ್ ಪ್ರಾಬ್ಲಮ್. ಇದೇ ಸಮಯದಲ್ಲಿ ನಿರ್ಮಾಪಕ ದಿನಕರ್ ಅವರ ಕಿವಿಗೆ ಬಿದ್ದಿದ್ದು ಬಿಂದ್ಯಾರಾಮ್ ಹೆಸರು. ಇನ್ನು ಸ್ನೇಹಿತರೆ, ರಚಿತಾರಾಮ್ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದಕ್ಕೆ ಬಲವಾದಂತಹ ಕಾರಣ ಅದು ಅವರ ಎಕ್ಸ್ಪ್ರೆಷನ್. ನೀವು ನೋಡಿರ್ಬೋದು, ಚಿತ್ರರಂಗದಲ್ಲಿ ಎಕ್ಸ್ಪ್ರೆಷನ್ ತುಂಬಾ ಮುಖ್ಯ. ಇನ್ನು ಬಿಂದ್ಯಾರಾಮ್ ರವರನ್ನ ಸಂಪರ್ಕ ಮಾಡಿ ತಕ್ಷಣ ಸ್ಕ್ರೀನ್ ಟೆಸ್ಟ್ ಮಾಡಿದಂತಹ ಇವರ ಎಕ್ಸ್ಪ್ರೆಷನ್ ಎಲ್ಲರಿಗೂ ಇಷ್ಟ ಆಯಿತು. ಇನ್ನು ಬುಲ್ಬುಲ್ ಚಿತ್ರಕ್ಕೆ ರಚಿತಾರಾಮ್ ರನ್ನ ಫೈನಲ್ ಮಾಡಲಾಯಿತು. ಇನ್ನು ಬಿಂದ್ಯಾರಾಮ್ ಸ್ಕ್ರೀನ್ ನೇಮ್ ಇಡೋದಕ್ಕೆ, ಅಂದರೆ ರಚಿತಾರಾಮ್ ಅನ್ನೋ ಹೆಸರು ಬೋಡೋದಕ್ಕಿಂತ ಮುಂಚೆ ಇದಕ್ಕೆ ಕಾರಣ ಇವರಿಗೆ ಸ್ಕ್ರೀನ್ ನೇಮ್ ಇಡೋದಕ್ಕೆ ದಿನಕರ್ ತೂಗುದೀಪ್ ಮುಂದಾದರು. ಆಗಲೇ ಇವರಿಗೆ ಇಟ್ಟಂತ ಹೆಸರು ರಚಿತಾರಾಮ್ ಎಂಬ ಹೆಸರು. ಇನ್ನು ಈ ಚಿತ್ರ ಸಂಪೂರ್ಣ ಶೂಟಿಂಗ್ ಮುಗಿದು 2013ರಲ್ಲಿ ಬುಲ್ಬುಲ್ ಚಿತ್ರ ಬಿಡುಗಡೆ. ಇನ್ನು ರಚಿತಾರಾಮ್ ಬಾಯಲ್ಲಿ ಬಂದಿದ್ದು ಅದು ನಟ ದರ್ಶನ್ ಹೆಸರು. ನಟ ದರ್ಶನ್ ಶೂಟಿಂಗ್ ವೇಳೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು. ಇನ್ನು ಬುಲ್ಬುಲ್ ಚಿತ್ರದಲ್ಲಿ ಮಿಂಚಿದಂತಹ ರಚಿತಾರಾಮ್ ಸಾಕಷ್ಟು ಸಾಲು ಚಿತ್ರದಿಂದ ಬಂತು ನೋಡಿ ಅವಕಾಶ.
ಇನ್ನು ಇವರು ರಚಿತಾರಾಮ್ ಆರಂಭದಲ್ಲಿ ನಟಿಸಿದಂತಹ ಸಿನಿಮಾಗಳು 2013ರಲ್ಲಿ ಬುಲ್ಬುಲ್ ಸಿನಿಮಾ, ಇನ್ನು 2014ರಲ್ಲಿ ಅಂಬರೀಷ್ ಸಿನಿಮಾದಲ್ಲಿ ದರ್ಶನ್ ಜೋಡಿಯಾಗಿ, ಇನ್ನು 2014ರಲ್ಲಿ ದಿಲ್ ರಂಗೀಲಾ ಗಣೇಶ್ ಜೋಡಿ, ಇನ್ನು 2015ರಲ್ಲಿ ರನ್ನ ಸುದೀಪ್ ಜೋಡಿ, 2015ರಲ್ಲಿ ರಥಾವರ ಸಿನಿಮಾದಲ್ಲಿ ನಟಿಸಿದ್ರು. ಈ ಸಿನಿಮಾಗಳ ಮೂಲಕವೇ ಅವರು ಕನ್ನಡ ಸಿನಿಮಾದಲ್ಲಿ ಸ್ಟಾರ್ ನಟಿಯಾಗಿ ಬೆಳೆದರು. ಇನ್ನು ಹೆಚ್ಚಿನ ಸಿನಿಮಾ ಮಾಡುವ ಮೂಲಕ ಮನೆ ಮಾತಾದಂಥ ರಚಿತಾ ಇನ್ನು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕೆಲವೇ ದಿನಗಳಲ್ಲಿ ನಿರ್ದೇಶಕರ ವಿರುದ್ಧ ರಚಿತಾರಾಮ್ ಗರಂ ಆದರು. ನಿರ್ದೇಶಕರ ಕಣ್ಣಿಗೂ ಕೂಡ ಗುರಿಯಾದ್ರು. ರಚಿತಾರಾಮ್ ಅದು ಅನ್ಯ ಭಾಷೆಯ ನಟಿಯರನ್ನ ಕನ್ನಡ ಸಿನಿಮಾದಲ್ಲಿ ಅವಕಾಶವನ್ನ ಕೊಡ್ತಿದ್ದಾರೆ. ಆದರೆ ಕನ್ನಡ ನಟಿಯರು ಏನು ಮಾಡಿದ್ದಾರೆ, ಅವರಿಗೆ ಆಕ್ಟಿಂಗ್ ಗೊತ್ತು, ಭಾಷೆ ಗೊತ್ತು, ಇನ್ನು ಎಮೋಷನ್ ಕೂಡ ಗೊತ್ತು. ಕನ್ನಡ ನಟಿಯರಿಗೂ ಟ್ಯಾಲೆಂಟ್ ಇದೆ. ಈ ವಿಷಯದ ಬಗ್ಗೆ ಬೇಕಿದ್ರೆ ಪ್ರತಿಭಟನೆ ಮಾಡೋದಕ್ಕೂ ರೆಡಿ ಎಂದು ಕನ್ನಡ ನಟಿಯರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾದ್ರು. ಇದೇ ರೀತಿಯಲ್ಲಿ ನಿರ್ದೇಶಕರ ಕೆಂಗಣ್ಣಿಗೂ ಗುರಿಯಾದ್ರು ನೋಡಿ. ಇನ್ನು ಕೆಲವು 2014ರಲ್ಲಿ ವಿವಿಧ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಜಡ್ಜ್, ಕೆಲವು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಂತಹ ರಚಿತಾ ಮೊದಲ ಬಾರಿಗೆ ಉದಯ ಟಿವಿ ಡ್ಯಾನ್ಸ್ ಕಾಂಪಿಟೇಷನ್ನ ಜಡ್ಜ್ ಆಗಿ, ನಂತರ ಕಾಮಿಡಿ ಟಾಕೀಸ್ ಮಜಾ ಭಾರತ ಸೀಸನ್ 2ರ ಇನ್ನು ಕೆಲವು ಶಾರ್ಟ್ ಫಿಲಂಗಳನ್ನು ಮಾಡಿದಂತಹ ಇವರು. ಇನ್ನು ರಚಿತಾರಾಮ್ ಅವರ ಅಮೂಲ್ಯ ಮದುವೆ ಜೀವನದ ಬಗ್ಗೆ ಇವರ ನಿರ್ಧಾರ. 2019ರ ಸೀತಾರಾಮ ಕಲ್ಯಾಣ ಸಿನಿಮಾದ ರಿಲೀಸ್ ಟೈಮ್ನಲ್ಲಿ ಆಡಿದಂತಹ ಮಾತು ಭಾರಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಅದು ನಾವು ಗೌಡರನ್ನೇ ಮದುವೆ ಆಗೋದು, ಅದು ಅರೇಂಜ್ ಮ್ಯಾರೇಜ್ ಆದರೂ ಸರಿ ಅಥವಾ ಲವ್ ಮ್ಯಾರೇಜ್ ಆದರೂ ಸರಿ. ಇನ್ನು ನಮ್ಮ ಮನೆಯಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಸಂಪೂರ್ಣ ಒಪ್ಪಿಗೆ ಇದೆ. ಇನ್ನು ನಮ್ಮ ಅಪ್ಪನ ಒಪ್ಪಿಗೆಯೂ ಕೂಡ ಇದೆ. ಇನ್ನು ರಚಿತಾರಾಮ್ ಮಾಡಿಕೊಂಡಂತಹ ದೊಡ್ಡ ವಿವಾದ ಎಂದರೆ ಅದು ಐ ಲವ್ ಯು ಚಿತ್ರದಲ್ಲಿ ಉಪೇಂದ್ರರ ಜೊತೆ ನಟನೆ. ಇನ್ನು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಬೋಲ್ಡ್ ಆಗಿ ಕಾಣಿಸಿಕೊಂಡಂತಹ ರಚಿತಾರಾಮ್. ಇನ್ನು ರಚಿತಾರಾಮ್ ಅಭಿಮಾನಿಗಳು ರಚಿತಾರಾಮ್ ಅವರನ್ನ ಈ ರೀತಿ ನೋಡೋದಿಕ್ಕೆ ಆಗೋದಿಲ್ಲ. ಇನ್ನು ಈ ಸಿನಿಮಾ ನೋಡಿದ ರಚಿತಾರಾಮ್ ತಾಯಿ ಕೂಡ, ನಾನು ಸಿನಿಮಾ ನೋಡಿದಾಗ ನನ್ನ ಮಗಳನ್ನ ಮಗಳ ರೀತಿ ನೋಡೋದಿಕ್ಕೆ ಆಗಲಿಲ್ಲ, ಕೇವಲ ಹೀರೋಯಿನ್ ಆಗಿ ನೋಡಿದೆ. ಇನ್ನು ರಚಿತಾರಾಮ್ ಅವರ ಅಪ್ಪ ಅಂತೂ ಸಿನಿಮಾ ನೋಡಲೇ ಇಲ್ಲ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಡಿಂಪಲ್ ಕ್ವೀನ್, ಇನ್ನು ಮುಂದೆ ಈ ರೀತಿಯ ಸಿನಿಮಾ ಮಾಡೋದಿಲ್ಲ, ನಮ್ಮ ಅಪ್ಪನ ಬಳಿಯಲ್ಲೂ ಕೂಡ ಕ್ಷಮೆಯನ್ನ ಕೇಳಿದ್ದೇನೆ. ಈ ರೀತಿ ಬೋಲ್ಡ್ ಸೀನ್ ಮಾಡೋದಕ್ಕೆ ಉಪೇಂದ್ರ ಅವರೇ ಕಾರಣ ಎಂದು ಹೇಳಿಕೆಯನ್ನ ನೀಡಿ ಪ್ರಿಯಾಂಕಾ ಉಪೇಂದ್ರ ಕಿವಿಗೆ ಬಿದ್ದಿದ್ದು. ರಚಿತಾರಾಮ್ ವಿರುದ್ಧ ಸಿಡಿದಂತಹ ಪ್ರಿಯಾಂಕಾ ಉಪೇಂದ್ರ. ಇನ್ನು ಈ ಬಗ್ಗೆ ರಚಿತಾರಾಮ್ ಪ್ರತಿಕ್ರಿಯೆ, ಬೋಲ್ಡ್ ಸೀನ್ ಮಾಡಲ್ಲ ಅಂದಿದ್ದಂತಹ ರಚಿತಾ ಮಾಡಿದ್ದು ಹೇಗೆ? ನಾನು ಈ ಬೋಲ್ಡ್ ಸೀನ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ಏನೋ ವಿಷಯ ಇದೆ. ಇನ್ನು ಸಿನಿಮಾ ರಿಲೀಸ್ ಆದಾಗ ಹೇಳಿದಂತಹ ಮಾತು, ಮದುವೆಯಾದಾಗ ನೀವು ಮಾಡೋದು ಏನು, ಅದನ್ನೇ ನಾವು ಕೂಡ ಮಾಡಿದ್ದೀವಿ. ಇದಕ್ಕೆ ವಿರುದ್ಧ ಉತ್ತರ ಯಾರ ಬಾಯಿಂದಲೂ ಕೂಡ ಬರಲಿಲ್ಲ. ಇನ್ನು ಸ್ನೇಹಿತರೆ, ಅಪ್ಪು ಅಭಿಮಾನಿಗಳಿಗೆ ರಚಿತಾರಾಮ್ ಕಂಡರೆ ಅಷ್ಟೊಂದು ಸಿಟ್ಟ್ಯಾಕೆ ಗೊತ್ತಾ? 2014 ಹಾಗೂ 2015ರಲ್ಲಿ ಪುನೀತ್ ರಾಜ್ಕುಮಾರ್ ರಣವಿಕ್ರಮ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾದ ನಂತರ ಸಿನಿಮಾದಿಂದ ಹೊರ ನಡೆದರು. ಇದಕ್ಕೆ ರಚಿತಾರಾಮ್ ಹೇಳಿದ್ದು, ಆಯ್ಕೆಯಾಗಿ ತುಂಬ ದಿನ ಆದರೂ ಕೂಡ ಸಿನಿಮಾದಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇರಲಿಲ್ಲ. ಅದಕ್ಕಾಗಿ ಬೇರೆ ಪ್ರಾಜೆಕ್ಟನ್ನು ಒಪ್ಪಿಕೊಳ್ಳೋದಕ್ಕೆ ನಾನು ಈ ಸಿನಿಮಾದಿಂದ ಹೊರ ನಡೆದೆ. ಇನ್ನು 2019ರಲ್ಲಿ ಮತ್ತೆ ಅಪ್ಪು ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾದರು. ಅದು ರಚಿತಾರಾಮ್ ಒಂದು ಸಂದರ್ಶನದಲ್ಲಿ ಪುನೀತ್ ಹಾಗೂ ಯಶ್ ಇಬ್ಬರಲ್ಲಿ ಉತ್ತಮ ಡ್ಯಾನ್ಸರ್ ಯಾರೆಂದು ಕೇಳಿದಾಗ ಅದು ಯಶ್ ಎಂದು ಹೇಳಿ, ಮತ್ತೆ ಇದೇ ಕಾರಣದಿಂದ ಅಪ್ಪು ಅಭಿಮಾನಿಗಳಿಗೆ ರಚಿತಾರಾಮ್ ಕಂಡರೆ ಅಷ್ಟೊಂದು ಸಿಟ್ಟು. ಇನ್ನು ರಚಿತಾರಾಮ್ಗೆ ಎಷ್ಟು ಶ್ರೀಮಂತಿಕೆ ಇದೆ? ಇವರಿಗೆ ಸುಮಾರು 50 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ ಎಂದು ಅಂದಾಜಿಸಲಾಗಿದೆ. ಇನ್ನು ಯಾವ ಸಿನಿಮಾ ನಟಿಯರು ಕೂಡ ಅವರು ಸಾರ್ವಜನಿಕವಾಗಿ ಅವರ ಶ್ರೀಮಂತಿಕೆ ಬಗ್ಗೆ ಹೇಳೋದಿಲ್ಲ. ಸ್ನೇಹಿತರೆ, ಇದಾಗಿತ್ತು ರಚಿತಾರಾಮ್ ಬೆಳೆದು ಬಂದಂತಹ ದಾರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ.